ವಿಷಯ ಗೊತ್ತಿರುತ್ತೆ. ಶಿವಾಜಿ ಪಟ್ಟಾಭಿಷೇಕ ದಿನ ಆದಂತ ದಿನ ನಾವು ಹಿಂದೂ ಸಾಮ್ರಾಜ್ಯೋತ್ಸವ ಅಂತ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಯಾರಿಗಾರು ಗೊತ್ತಿಲ್ಲ ಅಂದ್ರೆ ತೊಂದರೆ ಇಲ್ಲ. ಯಾರಿಗಾರು ಗೊತ್ತಾ ಯಾಕೆ ಹಿಂದೂ ಸಾಮ್ರಾಜ್ಯೋತ್ಸವ ಅಥವಾ ಹಿಂದೂ ಸ್ವರಾಜ್ಯೋತ್ಸವ ಮಾಡ್ತೀವಿ? ತೊಂದರೆ ಇಲ್ಲ. ಈ ಹಿಂದೂ ಸಾಮ್ರಾಜ್ಯೋತ್ಸವ ಅಥವಾ ಹಿಂದೂ ಸ್ವರಾಜ್ಯೋತ್ಸವ ನಾವು ಆಚರಣೆ ಮಾಡೋದು ಶಿವಾಜಿ ಪಟ್ಟಾಭಿಷೇಕ ಆದಂತ ದಿನ 1674 ಜೂನ್ 6ರಂದು ಶಿವಾಜಿ ಛತ್ರಪತಿ ಶಿವಾಜಿಯಾಗಿ ಪಟ್ಟಾಭಿಷೇಕ ಮಾಡ್ಕೊತಾರೆ. ಅಂದಿನಿಂದ ಇಲ್ಲಿವರೆಗೂ ನಾವು ಛತ್ರಪತಿ ಶಿವಾಜಿ ಅಂತ ಕರಿತೀವಲ್ಲ. ಶಿವಾಜಿ ಬಗ್ಗೆ ಗೊತ್ತಲ್ಲ. ಶಿವಾಜಿ ಹಿಂದೂ ಧರ್ಮ ಕಷ್ಟದಲ್ಲಿದ್ದಾಗ ಅದನ್ನ ಬಡದೆಬ್ಬಿಸಿ ಸ್ವಾಭಿಮಾನದಿಂದ ವಿದ್ಯಾವಂತ ಮಾಡಿದ್ದು ಶಿವಾಜಿ. ಹಾಗಾದ್ರೆ ಶಿವಾಜಿ ಹುಟ್ಟಿಲ್ಲ ಅಂದ್ರೆ ಏನಾಗ್ತಿತ್ತು? ಶಿವಾಜಿ ಹುಟ್ಟಿಲ್ಲ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಇಸ್ಲಾಮಿಕ್ ಸಂಸ್ಕಾರ ಆಗಿತ್ತು. ಯಾರು ಇವತ್ತು ನಾವು ದೇವಸ್ಥಾನ ಕೊಡ್ತಿರ್ಲಿಲ್ಲ ಅಥವಾ ಈ ಕೂತು ಯೋಗ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂತಹ ಸಮಯದಲ್ಲಿ ಎದ್ದು ಬಂದಿದ್ದು ಶಿವಾಜಿ. ಹೇಗಿತ್ತು ಅವಾಗ ನಮ್ಮ ಟೈಮ್ ಅಥವಾ ಸಮಯ? ಅಯೋಧ್ಯೆಯಲ್ಲಿ ನಾವೊಬ್ರು, ಬಂಗಾಳದಲ್ಲಿ ನಾವೊಬ್ರು, ತಮಿಳುನಾಡಿನಲ್ಲಿ ಫ್ರೆಂಚರು, ಗೋವಾದಲ್ಲಿ ಪೋರ್ಚುಗೀಸರು, ಪಕ್ಕದಲ್ಲಿ ಡಚ್ಚರು. ಇಂತಹ ಸಮಯದಲ್ಲಿ ರಾಷ್ಟ್ರದ ಧರ್ಮ, ಸಂಸ್ಕೃತಿ, ಭಗವದ್ಗೀತ ಕೆಳಗೆ ಬಿದ್ದು ಮಣ್ಣಾಗಿತ್ತು. ಇಂತಹ ಸಮಯದಲ್ಲಿ ಎದ್ದು ಬಂದಿದ್ದು ಶಿವಾಜಿ ಆ ಸಮಯದಲ್ಲಿ ಎದ್ದು ಬಂದು ಹಿಂದೂ ಸಮಾಜವನ್ನು ಹೇಗಾದ್ರು ಮಾಡಿ ಒಗ್ಗಟ್ಟು ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ. ನಮ್ಗೆ ಗೊತ್ತಿದೆ ಹಿಂದೂ ಸಮಾಜವನ್ನು ಎಷ್ಟು ಒಗ್ಗಟ್ಟು ಮಾಡ್ಬೇಕಂತಂದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ. ಅಂತಹ ಸಮಯದಲ್ಲಿ ಶಿವಾಜಿ ಹೆದರಲಿಲ್ಲ. ಮೊಘಲರನ್ನು ಸೋಲಿಸಬೇಕಂತ ನಿರ್ಧಾರ ಮಾಡಿದ, ಸೋಲಿಸಿದ. ಅಂತಹ ಸಮಯದಲ್ಲಿ ಪ್ರತಿಯೊಬ್ಬ ಹಿಂದೂವಿನ ಪ್ರಜೆಯಲ್ಲಿ ಅಥವಾ ನಮ್ಮ ಹಿಂದೂ ರಾಜರುಗಳಲ್ಲಿ ಸೋಲನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ, ಬೇರೆ ಏನು ಮಾಡಕ್ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು. ಅಂತಹ ಸಮಯದಲ್ಲಿ ಶಿವಾಜಿ ಬಂದ, ಮೊಘಲರನ್ನ ಸೋಲಿಸಬೇಕಂತ ಸೋಲಿಸಿದ. ಹೇಗೆ ಸಾಧ್ಯ ಆಯ್ತು? ಶಿವಾಜಿ ಹಿಂದೂಗಳನ್ನ ಒಂದು ಮಾಡ್ಬೇಕಂತ ಪ್ರಯತ್ನ ಮಾಡಿದ, ಒಂದಾಗಕ್ಕೆ ಆಗ್ಲಿಲ್ಲ. ಅವರನ್ನು ಬಿಟ್ಟು ಸಹ್ಯಾದ್ರಿ ಬೆಟ್ಟಗಳಲ್ಲಿ, ಮಹಾರಾಷ್ಟ್ರ ಗೊತ್ತಲ್ಲ ಸಹ್ಯಾದ್ರಿ ಬೆಟ್ಟ, ಆ ಸಹ್ಯಾದ್ರಿ ಬೆಟ್ಟಗಳಲ್ಲಿ ಹಳ್ಳಿಗಳಲ್ಲಿ ತಿರುಗಾಡಕ್ಕೆ ಪ್ರಾರಂಭ ಮಾಡಿದ. ಕುದುರೆ ಮೇಲೆ ಸುಮ್ಮನೆ ಹೊರಟ ಹಳ್ಳಿಗಳಲ್ಲಿ ಸುತ್ತಾಡಿದ. ಅಲ್ಲಿ ಇರುವಂತ ಚಿಕ್ಕ ಚಿಕ್ಕ ಮಕ್ಕಳನ್ನ ಒಂದುಗೂಡಿಸಿ ಆಟ ಆಡಿಸಿದ. ಎಂತ ಆಟ? ಯುದ್ಧದ ಆಟ. ಒಂದು ಗುಂಪು ಮೊಘಲರದು, ಇನ್ನೊಂದು ಗುಂಪು ಮರಾಠರದು. ಆಟ ಆಡೋದಕ್ಕಿಂತ ಮುಂಚೆ ಷರತ್ತು ಹೇಳ್ತಾನೆ, ಯಾರು ಮೊಘಲರ ಗುಂಪಿನಲ್ಲಿ ಇರ್ತಾರೋ ಅವರು ಯಾವಾಗಲೂ ಸೋಲ್ಬೇಕು, ಯಾರು ಮರಾಠರ ಗುಂಪಿನಲ್ಲಿ ಇರ್ತಾರೋ ಅವ್ರು ಗೆಲ್ಬೇಕು. ಆಟ ಪ್ರಾರಂಭ ಮಾಡಿದ. ಆಟ ಆಡಿಸ್ತಾ ಮಕ್ಕಳಲ್ಲಿ ಏನ್ ಬೆಳೀತು ಅಂತಂದ್ರೆ, ಮೊಘಲರು ಅಂದ್ರೆ ಬರೀ ಸೋಲುವರು, ಮರಾಠರು ಅಂದ್ರೆ ಗೆಲ್ಲುವರು. ಇಂತಹ ದೇಶಭಕ್ತಿಯನ್ನ ಶಿವಾಜಿ ಬೆಳೆಸಕ್ಕೆ ಪ್ರಾರಂಭ ಮಾಡಿದ. ಶಿವಾಜಿ 18ನೇ ವರ್ಷ ಇರ್ತದ. ಶಿವಾಜಿ ಅವರ ತಾಯಿ ಜೀಜಾಬಾಯಿ ಒಂದು ದಿನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಶಿವಾಜಿ, ತಾನಾಜಿ ಮತ್ತು ಜೀಜಾಬಾಯಿ ಕಣ್ಣು ಕೊಂಡಾಣ ಕೋಟೆ ಕಡೆ ಬೀಳುತ್ತಾರೆ. ಕೊಂಡಾಣ ಕೋಟೆ ಮೇಲೆ ಹಸಿರು ಧ್ವಜ ರಾಜ ರೋಷವಾಗಿ ಹಾರಾಡ್ತಾ ಇರುತ್ತೆ. ಹಸಿರು ಧ್ವಜ ಗೊತ್ತಿಲ್ಲ. ಆ ಹಸಿರು ಧ್ವಜ ಕಡೆ ಕಣ್ಣು ಬಿದ್ದು ಜೀಜಾಬಾಯಿ ಕೆಳಗಡೆ ಮುಖ ಮಾಡ್ತಾರ. ತಾನಾಜಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಶಿವಾಜಿ 16 ವರ್ಷದ ಹುಡುಗ. ತಾನಾಜಿಗೆ ಅರ್ಥ ಆಗುತ್ತೆ. ಆಯ್ತು ಮಾತೆ, ನಾನು ಅದನ್ನ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆದ್ರೆ ಜೀಜಾಬಾಯಿ ಒಪ್ಪಲ್ಲ. ಯಾಕೆಂತಂದ್ರೆ ಇನ್ನೊಂದು ವಾರದಲ್ಲಿ ಮಗನ ಮದುವೆ ಇದೆ, ತಾನಾಜಿ ಮಗನ ಮದುವೆ ಇದೆ, ನೀನು ಮಗನ ಮದುವೆ ಮಾಡಂತ ಜೀಜಾಬಾಯಿ ತಾನಾಜಿಗೆ ಹೇಳ್ತಾನೆ. ಅವಾಗ ಶಿವಾಜಿ ಹೇಳ್ತಾನೆ, ಇಲ್ಲ ನಾನು ಹೋಗ್ತೇನೆ ಅಂತ. ಶಿವಾಜಿ ಇನ್ನೂ 16 ವರ್ಷದ, ಇನ್ನು ಯಾವ ಯುದ್ಧ ಮಾಡಿರಲ್ಲ, ಅದು ಯುದ್ಧ ಕಲೆ ಗೊತ್ತಿರುತ್ತೆ, ಯುದ್ಧ ಮಾಡಿರಲ್ಲ. ತಾನಾಜಿ ಒಪ್ಕೊಳ್ಳಲ್ಲ. ಆಯ್ತು, ನೀನು ಮಗನ ಮದುವೆ ಮಾಡ, ನಾನು ಕೊಂಡಾಣ ಕೋಟೆ ನೋಡ್ಕೋತೀನಿ ಅಂತ ಕೊಂಡಾಣ ಕೋಟೆ ಕಡೆ ಯುದ್ಧಕ್ಕೆ ಹೋಗ್ತಾನೆ. ಕೊಂಡಾಣ ಕೋಟೆ ಗೆಲ್ಲೋದು ಅಷ್ಟು ಸುಲಭವಾಗಿರಲಿಲ್ಲ. ಮೊಘಲರ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯ ಆ ಕೊಂಡಾಣ ಕೋಟೆಯನ್ನ ಆಕ್ರಮಣ ಮಾಡಿರ್ತಾರೆ ಔರಂಗಜೇಬನ ಕಾಲದಲ್ಲಿ. ಅವಾಗ ಕೊಂಡಾಣ ಕೋಟೆ ಅತ್ಯಂತ ಎತ್ತರವಾದ ಕಡಿದಾದ ಕೋಟೆ, ಅದು ಮನುಷ್ಯ ಹತ್ತಕ್ಕಾಗದೇ ಇರುವಂತಹ ಕೋಟೆ. ಅವಾಗ ತಾನಾಜಿ ಆ ಜವಾಬ್ದಾರಿ ತಗೊಂಡಿರ್ತಾನೆ, ಗೆಲ್ಲೋ ಜವಾಬ್ದಾರಿ. ಹೇಗಾದ್ರೂ ಮಾಡಿ ಆ ಕೋಟೆನ ಹತ್ತಬೇಕು ಅಂತ ಮಳೆಗಾಲ ದಿನ ರಾತ್ರಿ ದಿನ ಹೋಗ್ತಾರೆ. ಕೋಟೆ ಹತ್ತಕ್ಕಾಗಲ್ಲ. ಅವಾಗ ಒಂದು ವಿಸೈಡ್ ಅಂತ ಕರೀತಾರೆ, ಗುಡ ಅಂತ ಕರೀತಾರೆ. ನಮ್ಮ ಕಡೆ ಎಲ್ಲ ಗುಡ ಅಂತ ನೋಡಿರ್ಬೋದು. ಗೋಡೆ ಎಲ್ಲ ಹತ್ತಲ್ಲ. ಇಲ್ಲಿ ಕರ್ನಾಟಕದ ಗುಡ ಅಲ್ಲ, ಅದು ಪಶ್ಚಿಮ ಬಂಗಾಳ ಗುಡ. ಸ್ವಲ್ಪ ದೊಡ್ಡದಿರುತ್ತೆ, ಅದರಲ್ಲಿ ದೊಡ್ಡದಿರುತ್ತೆ. ಅದಕ್ಕೆ 15 ದಿನಗಳ ಕಾಲ ತರಬೇತಿ ನೀಡಿ ತಗೊಂಡು ಹೋಗ್ತಾರೆ. ಅದಕ್ಕೆ ಯಶವಂತಿ ಅಂತ ಹೆಸರಿಡ್ತಾರೆ. ಆ ಯಶವಂತಿಯನ್ನು ತಗೊಂಡು ಹೋಗ್ತಾರೆ. ಅವಾಗ ತಾನಾಜಿ ಭುವನೇಶ್ವರಿನ ನೆನೆದು ಹೋಗ್ತಾರೆ ಗೋಡೆಗೆ. ಅವಾಗ ಮಳೆ ನೀರು ಬರೋದ್ರಿಂದ, ಮಳೆ ಬರೋದ್ರಿಂದ ಆ ಯಶವಂತಿ ಹಿಡಿಯಕ್ಕಾಗಲ್ಲ, ಕೆಳಗಡೆ ಬೀಳುತ್ತೆ. ಮತ್ತೆ ಪ್ರಯತ್ನ ಮಾಡ್ತಾನೆ, ಮತ್ತೆ ಬೀಳುತ್ತೆ. 3ನೇ ಸಲ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಆ ಕೋಟೆ ಹೇಗಾದ್ರು ಮಾಡಿ ಗೆಲ್ಬೇಕಂತ ಮಾತು ಕೊಟ್ಟಿದ್ದಾನೆ ಜೀಜಾಮಾತೆಗೆ.
ಇದು ಏನಾದ್ರು ಹತ್ತಿಲ್ಲ ಅಂತಂದ್ರೆ ಆ ಕೋಟೆ ಹತ್ತಕ್ಕೆ ಆಗಲ್ಲ ಅಂತ ಒಂದು ಪರಿಸ್ಥಿತಿ. 3ನೇ ಬಾರಿ ಭವಾನಿಯನ್ನ ನೆನೆದು ಹೋಗಿ ಯಶವಂತಿ ನಿಧಾನಕ್ಕೆ ಹಿಡ್ಕೊಂಡು ಮೇಲೆ ಹೋಗುತ್ತ. ಮೇಲೆ ಹೋಗಿ ಕೋಟೆ ಮೇಲೆ ಹಿಡಿಯುತ್ತ ಅದಕ್ಕೆ ಬಾಲಕ್ಕೆ ಹಗ್ಗ ಕಟ್ಟಿರ್ತಾರ. ಅದನ್ನ ಏರಿ ಒಂದು 5 ಜನ ಮೇಲೆ ಹೋಗ್ತಾರ. 5 ಜನ ಮೇಲೆ ಹೋದ್ರಿಗೆ ಆ ಯಶವಂತಿ ತನ್ನ ಪ್ರಾಣ ಬಿಟ್ಟಿರ್ತಾರೆ. ಅವಾಗ ಮೇಲೆ ಹೋದಂತ 5 ಜನ ಕೆಳಗಡೆ ಇರುವಂತ ಎಲ್ಲ ಸೈನಿಕರನ್ನ ಮೇಲೆ ಕರ್ಕೊಂಡು ಕೋಟೆಯನ್ನೇ ಗೆಲ್ತಾರೆ. ಆದ್ರೆ ತಾನಾಜಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಮನೆಯಲ್ಲಿ ಮಗನ ಮದುವೆ ನಡೆದಿರುತ್ತ. ವಿಷಯ ಗೊತ್ತಾಗತ್ತ ಜೀಜಾಮಾತೆಗೆ, ಕೋಟೆ ಗೆದ್ದೇವಿ ಆದ್ರೆ ಸಿಂಹವನ್ನ ಕಳ್ಕೊಂಡೀವಿ ಅಂತ. ಆ ಕೊಂಡಾಣ ಕೋಟೆಗೆ ಮತ್ತೆ ಸಿಂಹಗಡ ಅಂತ ಮರುನಾಮಕರಣ ಮಾಡ್ತಾರ. ಇಲ್ಲಿ ಒಂದು ಎಂತ ಪರಿಸ್ಥಿತಿ ಇರಬಹುದು ಜೀಜಾಮಾತೆ. ಈ ಕಡೆ ಮಗನ ಮದುವೆ, ಈ ಕಡೆ ತಂದೆ ಪ್ರಾಣ ಬಿಟ್ಟಿದ್ದಾನೆ. ಇಲ್ಲಿ ಶಿವಾಜಿ ಹೇಗೆ ಇಂತಹ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಿದಾನೆ. ಇಲ್ಲಿ ಮಗ ಹಸಿಮಣೆ ಇರ್ತಾ ಇದ್ದಾನೆ. ಇಲ್ಲಿ ಒಂದ್ ಕಡೆ ತಂದೆ ಶವ, ಇಲ್ಲಿ ಮಗನ ಮದುವೆ ಮೆರವಣಿಗೆ, ಇಲ್ಲಿ ತಂದೆ ಶವದ ಮೆರವಣಿಗೆ. ಇಲ್ಲಿ ರೈಬಾ ತಾನಾಜಿ ಮಗ ರೈಬಾನ್ ಹೆಂಡತಿ ಹಸಿಮಣೆಯನ್ನೇ ಹೇರಿ ಹೊರಗಡೆ ಬರ್ತಾ ಇದ್ದಾರೆ ಮನೆ ಒಳಗಡೆ. ಇಲ್ಲಿ ತಾಯಿ ತನ್ನ ಕೈಯಲ್ಲಿರುವ ಬಳೆಗಳನ್ನ, ತಲೆಯಲ್ಲಿರುವ ಹೂಗಳನ್ನ ತೆಗಿತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಅವರು ಮ್ಯಾನೇಜ್ ಮಾಡಿರ್ಬೋದು ಅಥವಾ ಪರಿಸ್ಥಿತಿಯನ್ನು ನಿಭಾಯಿಸಿರ್ಬೋದು. ರೈಬಾ ಹೆದರಲಿಲ್ಲ. ಆಯ್ತು 6 ದಿನ ಆಯ್ತು. ಮತ್ತೆ ತಂದೆ ಖಡ್ಗ ಹಿಡಿದು ಶಿವಾಜಿ ಜೊತೆ ನಿಂತ ಯುದ್ಧಕ್ಕೆ, ಧರ್ಮಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ. ಅವಾಗ ಮತ್ತೆ ಶಿವಾಜಿ ಹೆದರಲಿಲ್ಲ. ಮತ್ತೆ ಪ್ರಾರಂಭ ಮಾಡ್ತಾರ. ದೊಡ್ಡ ದೊಡ್ಡ ಕೋಟೆಗಳನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಶಿವಾಜಿ ಅವಾಗ ಇನ್ನೂ ಅನುಭವ ಇರಲ್ಲ, ಯುದ್ಧ ಮಾಡಿರೋದು ಅನುಭವ ಇರಲ್ಲ. ಯಾವಾಗಲೂ ಮಾಡಿ ದೊಡ್ಡ ದೊಡ್ಡ ಕೋಟೆಗಳನ್ನು ಹೊಡಿಬೇಕಂತ ಪ್ರಯತ್ನ ಮಾಡ್ತಾನೆ. ಆದ್ರೆ 2 ಸಲ ಸೋತು ವಾಪಸ್ ಬರ್ತಾನೆ. ಮತ್ತೆ ಮುಂದೆ ಬರ್ತದ. ಒಂದಿನ ಕೋಟೆ ಸುತ್ತ ಕಟ್ಟೆಗಳಲ್ಲಿ ಹಳ್ಳಿಗಳನ್ನು ಸುತ್ತಿರ್ತಾನೆ ಶಿವಾಜಿ ರಾತ್ರಿ ಹೊತ್ತು. ಒಂದಿನ ಸುತ್ತಾಡಿ ಮನೆಗೆ ಹೋಗುತ್ತಿರುವಾಗ ತುಂಬಾ ಹಸಿವಾಗಿರುತ್ತೆ ಶಿವಾಜಿ. ಅವಾಗ ಒಂದು ಸಣ್ಣ ಹಳ್ಳಿ ಇರುತ್ತ. ಆ ಹಳ್ಳಿಯಲ್ಲಿ ಏನಾದ್ರೂ ಸಿಗುತ್ತ ಅಂತ ನೋಡ್ತಾನೆ. ಯಾರು ಇನ್ನ ಎದ್ದಿರಲ್ಲ. ಸುಮಾರು 4 5 ಗಂಟೆ. ಇನ್ನೇನು ಯಾರು ಎದ್ದಿಲ್ಲ ಅಂತ ಹೋಗುತ್ತಿರುವಾಗ ಲಾಸ್ಟ್ಗೆ ಒಂದು ಮನೆಯಲ್ಲಿ, ಹಳ್ಳಿ ಮನೆಯಲ್ಲಿ ಒಂದು ಅಜ್ಜಿ ಪಾತ್ರೆ ತೊಳಿತಿರ್ತಾರೆ ಬೆಳಗ್ಗೆ ಅಂತ. ಆ ಪಾತ್ರೆ ತೊಳೆಯೋ ಅಜ್ಜಿ ಮನೆಗೆ ಹೋಗಿ ಶಿವಾಜಿ ಕೇಳ್ತಾನೆ, ಅಮ್ಮ ಏನಾದ್ರು ತಿನ್ನಾಕಿದೆ ಅಂತ. ಆ ಅಜ್ಜಿ ಗೊತ್ತಿಲ್ಲ ಇವ್ರು ಶಿವಾಜಿ ಅಂತ ಗೊತ್ತಿಲ್ಲ. ಯಾರೋ ಒಬ್ರು ಶಿವಾಜಿ ಕಡೆದವ್ರು ಸೈನಿಕ ಇರ್ಬೋದು ಅಂತ ಬಾಪ ಕೊಡ್ತೀನಿ ಅಂತ ಒಳಗಡೆ ಕರೆದು ಕೂರಿಸ್ತಾರೆ. ಶಿವಾಜಿ ಕೂತ್ಕೋತಾರಲ್ಲೇ ಸ್ವಲ್ಪ ಅನ್ನ ಮತ್ತು ಸಾಂಬಾರ್ ಮಾಡಿ ಆ ಶಿವಾಜಿಗೆ ಉಣ್ಣಾಕ ಹಾಕ್ತಾರೆ. ಅವಾಗ ಶಿವಾಜಿ ಅವ್ರಿಗೆ ಗೊತ್ತಿಲ್ಲ, ಅಜ್ಜಿಗೆ ಶಿವಾಜಿ ಯಾರು ಅಂತ ಗೊತ್ತಿಲ್ಲ. ಒಬ್ರು ಮಾಮೂಲಿ ಸೈನಿಕ ಇರ್ಬೋದು ಅಂತ ಆ ಅಜ್ಜಿ ಹೇಳ್ಕೊತಿರ್ತಾರೆ. ಶಿವಾಜಿ ತುಂಬಾ ಹಸಿವಾಗಿರುತ್ತೆ. ಅವ್ರು ಹೇಗಾದ್ರೂ ಮಾಡಿ ಬೇಗ ಬೇಗ ತಿನ್ಬೇಕಂತ ಕೈಯನ್ನು ಹಾಕ್ತಾರೆ ತಾಟಲ್ಲಿ. ತುಂಬಾ ಸುಡ್ತಿರುತ್ತೆ. ಅವಾಗ ಕೈ ಸುಡುತ್ತ ಅಂತ ಹಿಂಗ್ ಮಾಡ್ತಾರೆ. ಅವಾಗ ಅಜ್ಜಿ ನೋಡ್ತಾರೆ, ಯಾಕಪ್ಪ ನೀನು ಶಿವಾಜಿ ಕಡೆ ಅವನ ಅಂತ ಕೇಳ್ತಾರೆ. ಶಿವಾಜಿ ಗಾಬರಿ ಆಗ್ತಾನೆ, ಕುತೂಹಲ ಆಗುತ್ತೆ, ಏಕೆ ಅಂತ. ಅವಾಗ ಯಾಕಮ್ಮ ಅಂತ ಕೇಳಿದಾಗ ಶಿವಾಜಿ ಅಜ್ಜಿ ಹೇಳ್ತಾರೆ, ಶಿವಾಜಿನೂ ಹಾಗೆ ಅಲ್ಲ ನಿಮ್ಮ ರಾಜ, ಬೇಗ 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 ದೊಡ್ಡ ದೊಡ್ಡ ಕೋಟೆಗಳಲ್ಲಿ ಗೆಲ್ಬೇಕಂತ ಹೋಗ್ತಾನ. ಈಗ ಆಲ್ರೆಡಿ 2 ಸಲ ಸೋತ್ ಬಂದಿದ್ದಾನ. ಆತುರದ ಮನಸ್ಸು ನಿಮ್ಮ ರಾಜ ಅಂತ. ಈ ಅನ್ನ ಇದೆಯಲ್ಲ ಸುಡೋದು, ಒಂದ್ ಕಡೆಯಿಂದ ತಿನ್ಕೊಂತವ ಅಷ್ಟೊತ್ತಿಗೆಲ್ಲ ಮಧ್ಯದಲ್ಲಿ ಆರಿರ್ತದ, ಆರಾಮಾಗಿ ನೀನು ಊಟ ಮಾಡ್ಬೋದು ಅಂತ. ಅವಾಗ ಶಿವಾಜಿಗೆ ಅರ್ಥ ಆಗುತ್ತ, ನೀನು ಸಣ್ಣ ಸಣ್ಣ ಕೋಟೆಗಳನ್ನ ಗೆಲ್ಕೊಂಡು ಹೋಗು, ದೊಡ್ಡ ಕೋಟೆ ಆಮೇಲೆ ಗೆಲ್ಬಹುದು ಅಂತ ಹೇಳ್ತಾರೆ. ಅವಾಗ ಶಿವಾಜಿಗೆ ತಾಯಿ ಭುವನೇಶ್ವರಿನೇ ಪ್ರತ್ಯಕ್ಷ ಆಗದಂತ ಅನ್ಕೊಂಡು ಊಟ ಮಾಡಿ ಶಿವಾಜಿ ಹೋಗ್ತಾನೆ. ಹೋಗಿ ಕೋಟೆಗಳನ್ನು ಗೆಲ್ಲಕ್ಕೆ ಪ್ರಾರಂಭ ಮಾಡ್ತಾನೆ. ಸುಮಾರು 200ಕ್ಕೂ ಹೆಚ್ಚು ಕೋಟೆಗಳನ್ನು ಗೆದ್ದು ಹಿಂದ್ವಿ ಸ್ವರಾಜ್ಯವನ್ನ ಉತ್ಸವ ಮಾಡ್ತಾನೆ. ಜೂನ್ 6, 1474 ಅವಾಗ ಶಿವಾಜಿ ಪಟ್ಟಾಭಿಷೇಕವಾದಂತ ದಿನ. ಸುಮಾರು 200ಕ್ಕೂ ಹೆಚ್ಚು ಕೋಟೆಗಳನ್ನು ಗೆದ್ದು ಪಟ್ಟಾಭಿಷೇಕವಾದ ದಿನ ಇವತ್ತು ನಾವು ಹಿಂದ್ವಿ ಸ್ವರಾಜ್ಯ ದಿನ ಅಥವಾ ಹಿಂದೂ ಸಾಮ್ರಾಜ್ಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಶಿವಾಜಿ ಕೇಳ್ತಾರೆ ಯಾರು, ಶಿವಾಜಿ ಏನ್ ದೇವರ? ಶಿವಾಜಿ ದೇವರಲ್ಲ ಸತ್ಯ. ಆದ್ರೆ ಇವತ್ತು ನಮ್ಮ ಹಿಂದೂ ಧರ್ಮ ದೇವಸ್ಥಾನಗಳಲ್ಲಿ ದೇವರು ಭದ್ರವಾಗಿ ಕೂತಿದ್ದಾನೆ. ಅದಕ್ಕೆ ಕಾರಣ ಶಿವಾಜಿ ಬಗ್ಗೆ ನಾವು ಕೇಳಬಹುದು. ಶಿವಾಜಿ ಬಗ್ಗೆ ಇನ್ನೂ ಎಷ್ಟು ದಿನ ಹೇಳ್ತೀರಾ, ಇನ್ನೂ ಎಷ್ಟು ದಿನ ಅಂತ. ಶಿವಾಜಿ ಈ ಭಾರತ ಇರುವವರೆಗೂ ಶಿವಾಜಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಶಿವಾಜಿ ಬಗ್ಗೆ ಸಾಕಷ್ಟು ಇದೆ ಸರ್. ಶಿವಾಜಿ ನಾವು ಜೀಜಾಬಾಯಿ ಚರಿತ್ರೆಯನ್ನು ತಗೊಂಡಾಗ ಶಿವಾಜಿ ಒಬ್ಬ ಪಾತ್ರಧಾರಿ ಅಷ್ಟೇ. ಜೀಜಾಬಾಯಿ ಏನು ಅನ್ಕೊಂಡಿದ್ರು ಅದನ್ನು ತನ್ನ ಮಗನಿಂದ ಮಾಡಿಸಿದ್ರು. ಜೀಜಾಬಾಯಿ ಅವಾಗ ಶಿವಾಜಿ ಅವರ ತಂದೆಯವರನ್ನ ಮದುವೆ ಆದಾಗ, ಶಾರ್ನ ಮದುವೆ ಆದಾಗ ಬಿಜಾಪುರ ಸುಲ್ತಾನರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾರೆ. ಗೊತ್ತಿದೆಯಲ್ಲ ಇದು ಹಿಸ್ಟ್ರಿ. ಕೈ ಕೆಳಗೆ ಕೆಲಸ ಮಾಡ್ತಿರುವಾಗ ಜೀಜಾಬಾಯಿ ಅನ್ಕೊಂಡಿದ್ದೆ ಬೇರೆ. ಅಂತ ಸಂದರ್ಭದಲ್ಲಿ ಮೊಘಲರು, ಹಿಂದೂ ಧರ್ಮದ ರಾಜರು ಯುದ್ಧ ಮಾಡುವ ಪದ್ಧತಿನೇ ಬೇರೆ, ಮೊಘಲರು ಯುದ್ಧ ಮಾಡುವ ಪದ್ಧತಿನೇ ಬೇರೆ. ನಮ್ಮ ಹಿಂದೂ ಧರ್ಮದ ರಾಜರು ಯುದ್ಧ ಮಾಡೋ ಪದ್ಧತಿ ಹೇಗೆ ಅಂದ್ರೆ, ರಾತ್ರಿ ಸಂಜೆ 5 ಗಂಟೆ ಆದ್ರೆ ಇವರು ತಮ್ಮ ಜಾಗಕ್ಕೆ ಹೋಗಿ ಮಲ್ಕೋತಿದ್ರು. ಮತ್ತೆ ಬೆಳಗ್ಗೆ ಎದ್ದು ಯಥಾಸ್ಥಿತಿ ಯುದ್ಧ ಮಾಡ್ತಿದ್ರು. ಎಲ್ಲಿ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಎಂದವರೆಲ್ಲ ಯುದ್ಧ ಮಾಡಲಿಲ್ಲ. ಆದ್ರೆ ಮೊಘಲರು ಯಾರನ್ನ ನೋಡ್ತಿರ್ಲಿಲ್ಲ, ಚಿಕ್ಕ ಮಕ್ಕಳನ್ನ
ಕೊಲ್ತಿದ್ರು, ವಯಸ್ಸಾದವರು ಕೊಲ್ತಿದ್ರು, ಹೆಣ್ಣು ಮಕ್ಕಳ ಅತ್ಯಾಚಾರ, ಯಾವುದೇ ಒಂದು ಏನು ನಿಯಮ ಇರಲಿಲ್ಲ ಯುದ್ಧ ಮಾಡಕ್ಕೆ. ಅಂತಹ ಸಮಯದಲ್ಲಿ ಈ ಭಗವಧ್ವಜ, ನಮ್ಮ ಭಗವಧ್ವಜ ಅಂತ ಹೇಳ್ತಾವಲ್ಲ, ನೋಡಿರ್ಬೋದು ಎಲ್ಲ ದೇವಸ್ಥಾನ ಮೇಲೆ ಭಗವಧ್ವಜ ಹಾರಾಡ್ತಾರೆ. ಅಂತಹ ಭಗವಧ್ವಜ ಕೆಳಗೆ ಬಿದ್ದು ಮಣ್ಣ ಆದಂತಹ ಸಮಯದಲ್ಲಿ ಜೀಜಾಬಾಯಿ ಹೇಗಾದ್ರೂ ಮಾಡಿ ಇದನ್ನ ಮೇಲೆ ಎತ್ತಬೇಕಂತ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಅವಾಗ ತಾಯಿ ಭುವನೇಶ್ವರಿ ಮತ್ತು ಜೀಜಾಬಾಯಿ ಹಾಗೆ ಉದ್ದೇಶ ಒಂದೇ ಆಗಿದ್ದರಿಂದ ಶಿವಾಜಿಯ ಜನನ ಆಗುತ್ತೆ. ಶಿವಾಜಿಯ ಜನನ ಆಗುತ್ತೆ. ಜನನ ಆದ ನಂತರ ಸುಮಾರು 200ಕ್ಕೂ ಹೆಚ್ಚು ಕೋಟೆಗಳನ್ನು ಗೆದ್ದಂತಹ ಶಿವಾಜಿ ಪಟ್ಟಾಭಿಷೇಕ ಮಾಡ್ಕೊತಾರೆ. ಇದು ಶಿವಾಜಿಯ ಒಂದು ಚರಿತ್ರೆ.